ನಮಸ್ಕಾರ ವೀಕ್ಷಕರೇ, ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಭಾಗದಲ್ಲಿ ಅಮ್ಮವರು ಭಾಳಷ್ಟು ಪ್ರಸಿದ್ಧವಾಗಿದ್ದವರು. ಅಮ್ಮವರ ತಪೋಭೂಮಿ ಯಾನಗುಂದಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅಮ್ಮವ್ರನ್ನ ಭಾಳ ಹತ್ತಿರದಿಂದ ತಾವೇ ತಮಗಿಂತ ಜಾಸ್ತಿ ಅಮ್ಮವ್ರ ಬಗ್ಗೆ ಬೇರೆ ಇನ್ನೊಬ್ರಿಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ತಾವು ಭಾಳ ಹತ್ತಿರವಾಗಿದ್ರಿ. ಅಮ್ಮವ್ರ ಬಗ್ಗೆ ಒಂದೆರಡು ಮಾತು ಏನಾದರೂ ಹೇಳ್ತೀರಾ ಸರ್? ಮಹಾತ್ಮರೆಲ್ಲ ಜಗತ್ತಲ್ಲಿ ಒಂದು ವಿಶೇಷ ಕಾರಣ ಆಗಿ ಹುಟ್ಟಿ ಬರ್ತಾರೆ. ಅದು ಸಾಮಾನ್ಯಲ್ಲ, ಒಂದು ಕಾರಣಕ್ಕಾಗಿ ಬರ್ತಾರೆ ಅಂದ್ಬಿಟ್ಟು. ಅಮ್ಮವರು ಈ ಭೂಮಿ ಮೇಲೆ ಈ ಕಲಿಯುಗದಲ್ಲಿ ಈ ಮಹಾಪಾಪ ಎಲ್ಲ ಹೋಗಬೇಕು, ಪುಣ್ಯಕಾಲ ಬರಬೇಕಂದ್ರೆ ಅಮ್ಮವರು ತಪಸ್ಸು ಮಾಡ್ತಾ ಇದ್ದಾರೆ. ಈಗ ಅಮ್ಮವರು ಹೇಳಿದ ಪ್ರಕಾರ ಸ್ವಲ್ಪ ಕಾಲದಲ್ಲಿ ಚೇಂಜಸ್ ಎಲ್ಲ ಬರ್ತಾವೆ. ಅಮ್ಮ ಪುಣ್ಯಾತ್ಮನೇ ಉಳಿಸ್ತಾರೆ ದೇವರು, ಪಾಪಾತ್ಮರೆಲ್ಲ ಹೋಗ್ತಾರೆ. ಯುದ್ಧ ಬಂದೇ ಬರ್ತದೆ. ಯುದ್ಧದಾಗ ಪಾಪಾತ್ಮರೆಲ್ಲ ನಾಶನ ಆಗ್ತಾರೆ. ಯುದ್ಧ ನಿಂದಿರಿಸಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ಅದು ದೇವರು ನಿರ್ಣಯನೇ ಅಮ್ಮವರು ಹೇಳಿದ್ದಾರಪ್ಪ. ಅಮ್ಮವರು 1934 ಮಲ್ಲ ಗ್ರಾಮದಲ್ಲಿ, ಸೇಡಂ ತಾಲೂಕು ಮಲ್ಲ ಗ್ರಾಮದಲ್ಲಿ ಹುಟ್ಟ್ಯಾರ. ಚಿಕ್ಕ ವಯಸ್ಸಿನಿಂದ ಅಮ್ಮವರು ಮಹಿಮೆ ತೋರಿಸ್ತಾ ಇದ್ದಾರೆ. ಧ್ಯಾನ ಮಾಡಿದ್ವಿ, ಧ್ಯಾನ ಮಾಡಿದ್ವಿ, ಅದೆಲ್ಲ ಮಾಡ್ತಾ ಇದ್ದಾರೆ. ಚಿಕ್ಕ ಏಜಿನಲ್ಲೇ ಅಮ್ಮವ್ರು ಇದ್ದಾಗ ಮಲ್ಲಾಬಾದಲ್ಲಿ ಒಂದು ಹಾವು ಬಂದು ಎಡಿ ಎತ್ತಿ ಅಮ್ಮವ್ರಿಗೆ ಪಡಿಗೆ ಇರ್ತಾ ಇದ್ದರು. ಆ ಪ್ರಕಾರ ಅಮ್ಮವರು ಮಹಿಮೆ ತೋರಿಸ್ತಾ ಇದ್ದಾರೆ. ಚಿಕ್ಕ ಏಜಲ್ಲಿ ಅಮ್ಮವರು ಎಷ್ಟೋ ಮಹಿಮೆಗಳು ತೋರಿಸಿದ್ರು. ಗಿಡ ಮೇಲೆ ಕುಂತು ಕೂಡ ಅಮ್ಮವರು ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಅಮ್ಮವರು 8ನೇ ವರ್ಷದಿಂದ ಅನ್ನ ಆಹಾರ ಮದುವೆ ಮಾಡಬೇಕನೇ ಅವರೆಲ್ಲ ವಿಚಾರ ಮಾಡಿದರು, ಅವ್ರ ತಾಯಿ ತಂದೆಯರು. ಆವಾಗ ಅಮ್ಮವರು ನಾವು ಸಾಯಬೇಕು, ನಾವು ಮದುವೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಸಂಸಾರ ಬೇಕಾಗಿಲ್ಲ, ಇದೆಲ್ಲ ಸುಳ್ಳು, ಇದು ನಮ್ಗೆ ಬೇಕಾಗಿಲ್ಲ ದೇವ್ರಿ, ನೀವು ಹಂಗಿದ್ರೆ ನಾವು ಹಂಗೆ ಇರಬೇಕು. ಅಮ್ಮವರು ತಪಸ್ಸಾಗನೇ ಇದ್ದಾರೆ. ಹಿಂಗೆ ತಪಸ್ಸು ಮಾಡಿಕೊಂಡು ಆಮೇಲೆ ಯಾನಗುಂದಿಗೆ ಬಂದಾರ ಅಮ್ಮವರು. 12ನೇ ವರ್ಷದಾಗ ಯಾನಗುಂದಿಗೆ ಬಂದಿದ್ದರು. ಇಲ್ಲಿ ತೆಳಗ ರಾಮದೇವನ ಗುಡಿಯ ಬಳಿ ಕೂಡ ಇದ್ದಾರೆ ಅಮ್ಮವರು. ಆಮೇಲೆ ಮೇಲೆ ಬಂದು ಇಲ್ಲಿ ಒಂದು ಶಿವಾಲಯ ನಿರ್ಮಾಣ ಮಾಡಿಕೊಂಡು 2019 ಶಿವಾಲಯ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಧ್ಯಾನ 31 ದಿನ ಅಮ್ಮವರು ಧ್ಯಾನ ಮಾಡ್ಕೊಂಡಾರ. ಧ್ಯಾನ ಮಾಡ್ಕೊಳ್ಲಿಕ್ಕೆ ಆವಾಗ ಶಂಕರಡ ಅಮ್ಮವ್ರ ಪ್ರತ್ಯಕ್ಷ ಆಗ್ಯಾನ. ಆ ಥರ ಆಮೇಲೆ ಟ್ರಸ್ಟವರೆಲ್ಲ ಕೂಡ ಅಮ್ಮವ್ರ ಗುಡಿ ಮೇಲೆ ಕೂಡ ಇರಲಿಕ್ಕೆ ಆಗಲ್ಲ ಅಂತಲೇ ಒಂದು ರೂಮ್ ಕಟ್ಟಿದರು. ರೂಮ್ ಕಟ್ಟಿದ ಮೇಲೆ ಅಮ್ಮವ್ರು ಅಲ್ಲಿ ಕುಂತು ಇಲ್ಲಿ ಏನು ದ್ವಾರ ಬಾಗಿಲು ಏನು ಬೇಡ, ಕಿಟಕಿಗಳು ದ್ವಾರ ಬಾಗಿಲು ಏನಿಲ್ಲ, ಎಲ್ಲ ಬಂದ್ ಮಾಡಿರಿ, ಪ್ಯಾಕ್ ಮಾಡಿರಿ, ನಾವು ಅಲ್ಲಿ ಅನುಷ್ಠಾನ ಮಾಡ್ತೀನಿ ಅಮ್ಮವ್ರು ಹೇಳಿದರು. ಅಮ್ಮ ಗಾಳಿ ಬಂದ್ ಮಾಡ್ತೀವಿ ಹೆಂಗಿರ್ತೀರಿ, ಮೊದಲೇ ಅನ್ನ ಆಹಾರ ಬಿಟ್ಟಿದ್ರು, ಇದೆಲ್ಲ ಗಾಳಿಗಳು ಬಿಡ್ತೀವಿ ಹಂಗಂటే ಅಲ್ಲಿ ನಾವು ತಪಸ್ಸು ಮಾಡಿ ಹೊರಗೆ ಬರ್ತೀನಿ ಶಿವರಾತ್ರಿ ದಿವಸ, ಏನು ದೇವರನ್ನಲ್ಲೂ ಅಲ್ಲಿ ಅಲ್ಲಿ ಏನು ಮಾಡಲ್ಲ, ನೀರೈತೆ ನಿಶ್ಚಿಂತವಾಗಿದ್ದರೆ ನಾವಾಗ ಕಮಿಟಿದವ್ರಿಗೆಲ್ಲ ಹೇಳಿ ಅಮ್ಮವರು ಅನುಷ್ಠಾನದಾಗ ಕುಂತಾರ. ಎಲ್ಲ ಪ್ಯಾಕ್ ಮಾಡಿದರು. 73 ದಿವಸ ಅಮ್ಮವರು ತಪಸ್ಸು ಮಾಡಿದ ಮೇಲೆ ಶಿವರಾತ್ರಿ ದಿವಸ ಅಮ್ಮವರು ತಾನು ಗೌಡ ಬಿದ್ದು ಅಮ್ಮವರು ಹೊರಗೆ ದರ್ಶನ ಕೊಟ್ಟಿದ್ದರು. ಆವಾಗ ನಿಂಚೆ ಅಮ್ಮವ್ರದ್ದು ಎಲ್ಲ ಭಕ್ತರೆಲ್ಲ ಗುರ್ತು ಇಡ್ತಾರೆ. ಈಗ ಅಮ್ಮವ್ರ ಉದ್ದೇಶ ಏನಂటే ಅಹಿಂಸೋ ಪರಮೋ ಧರ್ಮ, ಅಲ್ಲಿ ಒಂದು ಸಕಲ ಮತ ಧರ್ಮ, ಕುಲ ಮತ ಏನೂ ಇಲ್ಲ ಈ ಸ್ಥಾನದಲ್ಲಿ, ಎಲ್ಲರೂ ಜಾತಿ ಭೇದ ಇಲ್ಲ, ಎಲ್ಲರನ್ನೇ ಒಂದೇ ಥರ ನೋಡ್ತಾರೆ. ಈಗ ಅಹಿಂಸಾ ತತ್ವ అంటే ಈ ಕುರಿ ಗಿರಿ ಎಲ್ಲ ಕಡಿತಾರೆ, ದೇವ್ರ ಹೆಸರು ಮೇಲೆ ಕಡಿಬಾರ್ದು, ಅದು ಪಾಪ ಆಗ್ತದೆ. ದೇವ್ರಿಗೆ ಕುರಿಗಳು ಏನು ಬೇಕಾಗಿಲ್ಲ, ನೀವು ಮನಸ್ಸು ಅರ್ಪಣೆ ಮಾಡಿರಿ ದೇವ್ರಿಗೆ, ಅವ್ರ ಆಶೀರ್ವಾದ ಬರ್ತದೆ ಅಷ್ಟೇ. కానీ ಇದು ಕಡಿಯೋದು ಗಿಡಿಯೋದೆಲ್ಲ ಪಾಪ, ಈ ಪಾಪದಾಗ ಹೋಗ್ಬಿಡ್ದಾನೆ ಅಮ್ಮವರು ಹೇಳ್ತಾರೆ. ಅಮ್ಮವರು ಶ್ರೀಶೈಲದಲ್ಲಿ ಕೂಡ ಭ್ರಮರಾಂಬ ಗುಡಿಯಲ್ಲಿ ನಡೀತಾ ಇದ್ದಾರೆ, ಜೀವಹಿಂಸೆ ನಡೀತಾ ಇರ್ತದೆ. ಅದೆಲ್ಲ ಕೂಡ ಅಮ್ಮವರು ಬಂದು ಮಾಡಿಸಿದ್ರು. 1983 ಬಂದು ಮಾಡಿಸಿದ್ರು. ಇಲ್ಲಿ ಕೂಡ ಈ ಕಡೆ ಬಿಟ್ಟ ಮೇಲೆ ಒಂದು ದರ್ಗಾ ಇದ್ದದ, ಆ ದರ್ಗಾ ಕೂಡ ಮಾಡ್ತಾ ಇದ್ದಾರೆ. ಹೈಕೋರ್ಟ್ నుంచి ಆರ್ಡರ್ ತಂದು 2093 ಹೈಕೋರ್ಟ್ ಆದೇಶ ಆಗ್ಯದ. ಇಲ್ಲಿ ಕೂಡ ಜೀವಹಿಂಸೆ ಬಂದಾಗ್ಯದಪ್ಪ. ಅಮ್ಮವ್ರ ಉದ್ದೇಶದಿಂದ ಪ್ರಾಣ ಹಿಂಸೆ ಮಾಡಬಾರ್ದು ಅನ್ನೋದೇ ಅವ್ರ ಉದ್ದೇಶ.
ಯಾಕಂದರೆ ಎಲ್ಲರೂ ಇದು ಪಾಲನೆ ಮಾಡಬೇಕು. ಹಂಗೆ ಮಾಡ್ತಿ ಏನಾಗ್ತದೆ, ಪಾಪ ಆಗ್ತದೆ. ಆ ಜೀವಿಗಳೆಲ್ಲ ಜೀವ ಬಿಟ್ಟು ಕಾಲಕ್ಕೆ ಶಾಪ ಕೊಟ್ಟು ಹೋಗ್ತಾರೆ. ಅದಕ್ಕೆ ಈಗ ಮಾನವರಿಗೆ ಕೂಡ ಅದು ಆ ಪಾಪ ಹತ್ತಿ ಈಗ ಎಲ್ಲ 75% ಹೋಗ್ತದೆ, 25% ಇರ್ತಾರೆ ಪುಣ್ಯಾತ್ಮರು. ದೇವರು ಎಲ್ಲರೂ ಕೂಡ ಅಹಿಂಸಾ ಧರ್ಮ ಪಾಲನೆ ಮಾಡಬೇಕು. ಧರ್ಮ ಒಂದು ಸತ್ಯ ಇರಬೇಕು. ಕುಲ ಮತ ಏನೂ ಇಲ್ಲದೆ ಸಕಲ ಮತ ಧರ್ಮದಾಗ ನಡಿಬೇಕು. ಎಲ್ಲರೂ ಒಂದೇ ದೇವ್ರ ಮಕ್ಕಳು. ಎಲ್ಲರೂ ಆ ಸೂರ್ಯ ಹೆಂಗೆ ಎಲ್ಲರ ಮೇಲೆ ಹೆಂಗೆ ಸಮಾನ ಪ್ರಕಾಶ ಮಾಡ್ತಾರೋ ಹಂಗೆ ದೇವ್ರಿಗೆ ಏನು ಜಾತಿ ಭೇದ ಇಲ್ಲ. ಜಾತಿ ಭೇದ ಮಾಡಬಾರ್ದು ಅಂತ ಖಂಡಿತವಾಗಿ ಅಮ್ಮವ್ರು ಹೇಳ್ತಾರೆ. ಈಗ ಎಲ್ಲರೂ ಕೂಡ ಅಮ್ಮವ್ರು ತತ್ವ ತಗೊಂಡು ಪ್ರತಿಯೊಂದು ಮನೆಯಲ್ಲಿ ಇವತ್ತು ನಾಳೆಗೆ ಕುಡಿದು ಅವೆಲ್ಲ ಎಲ್ಲ ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ. ಅದೆಲ್ಲ ಎಷ್ಟೋ ಮಂದಿ ಭಕ್ತರು, ಅಮ್ಮವ್ರ ಭಕ್ತರು ಹೆಚ್ಚು ಮಂದಿ ಬಡಗರು ಯಾರ ಅವರೆಲ್ಲ ಸುಖ ಸಂತೋಷದಾಗ ಇದ್ದಾರೆ. ಎಲ್ಲರೂ ಅಮ್ಮವರು ತತ್ವ ಅಹಿಂಸಾ ತತ್ವ ಪಾಲನೆ ಮಾಡಿಕೊಂಡು ಒಂದು ಭಕ್ತಿ ಭಾವನೆ ಬೆಳೆಸ್ಕೊಂಡು ಈ ಜೀವಹಿಂಸೆ ಮಾಡಿರಿ ಬಂದ್ ಮಾಡಬೇಕಂದೇಳಿ ಅಮ್ಮವ್ರ ಉದ್ದೇಶ. కాబట్టి ಎಲ್ಲರೂ ಪುಣ್ಯ ಪಡ್ಕೊಂಡು ಜಪ ಧ್ಯಾನ ಮಾಡ್ಕೊಳ್ಬೇಕು. ಯಾವಾಗಲೂ ದೇವರ ಮೇಲೆ ಇಚ್ಛೆ ಇದ್ದಾರೋ ಆ ದೇವರ ನಾಮ ಸ್ಮರಣ ಮಾಡ್ಕೊಂಡ್ರೆ ದೇವರ ಅನುಗ್ರಹ ಬರ್ತದ. ಇದೆಲ್ಲ ತಿಳ್ಕೊಂಡು ನಡಿಬೇಕಂದ್ರೆ ಅಮ್ಮವ್ರು ಏನಂದಾರ, ನಾವು ಈ ಪಾಪಕಾಲ ಸಮಯ ಬಂದಾಗ ನಾವು ಅನುಷ್ಠಾನದಾಗ ಕುಂತು ಅವೆಲ್ಲ ಭಕ್ತರನ್ನೆಲ್ಲ ರಕ್ಷಣೆ ಮಾಡ್ತೀನಿ. ಅಮ್ಮವರು ಅನುಷ್ಠಾನ ಹೋಗಿದ್ರು. ಮళ్ళీ ಅಮ್ಮವರು ದೇವರು ಯಾವಾಗ ಹೊರಗ ಬರ್ತಾರಂತೆ ಯುದ್ಧಾನಂತರ ಬರ್ತಾರೆ ಅಮ್ಮವ್ರು ಹೇಳಿದ್ರು. ಯುದ್ಧ ಆದ ನಂತರ ಅವಾಗ ದೇವರು ಗುಟ್ಟಿಡ್ತಾರ. ಈಗ ಗುಟ್ಟಿನ ಇದೆಲ್ಲ ಈ ಜಗತ್ತು. ಯುದ್ಧಾನಂತರ ದೇವರು ಹೊರಗೆ ಬರ್ತಾರಂತ ಹೇಳಿದ. ನೋಡಮ್ಮ ಧ್ಯಾನ ಏನಾಗ್ತದೋ ದೇವ್ರು ಹೆಂಗೆ ಮೈ ತೋರಿಸ್ತಾರೆ. ಈಗ ಸ್ವಾಮೀಜಿ, ನಾನು ಈಗ ಕೆಲವೊಂದು ಅಮ್ಮವರು ಧ್ಯಾನ ಮಾಡಿರ್ತಕ್ಕಂಥ ಕೆಳಗಡೆ ರಾಮನ ಗುಡಿ ಆಗಿರ್ಬೋದು, ಮತ್ತು ಅವು ಏನಾದರೂ ಅಭಿವೃದ್ಧಿ ಆಗ್ತಾವ್ರಿ ಅಂತ. ಯಾಕಂದರೆ ಈಗ ಪಾಳು ಬಿದ್ದ ಸ್ಥಿತಿಲಿ ಇದ್ದಾವೆ. ಅಂದರೆ ರಾಮದೇವನ ಗುಡಿಯಲ್ಲಿ ಅಮ್ಮವ್ರು ಇದ್ದಾರೆ. ಅದೆಲ್ಲ ಗೋಡ ಗಿಡ ಎಲ್ಲ ಕಟ್ಟಿಸಿದ್ರು. ಅಲ್ಲಿ ಕಾಂಪೌಂಡ್ ವಾಲ್ ಕಟ್ಟಿದ್ರು. ಅವಾಗ ಅಲ್ಲಿ ಹೈದರಾಬಾದ್ ಭಕ್ತರು ಕೇಳಿ ಈಗ ಸ್ವಲ್ಪ ಉಳಿದಾದ. ಅವಾಗ ಅವರೇ ಅಮ್ಮ ಏನಂದಾರಂటే ಈ ಗುಡಿ ಆ ರಾಮದೇವನ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತ ಅಮ್ಮವ್ರು ಕೂಡ ಹೇಳಿದರು. ಆ ಪ್ರಕಾರ ಅವರೆಲ್ಲರೂ ಒಪ್ಪಿ ಒಂದು ಟ್ರಸ್ಟ್ ಆಗಿ ಅದು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಸಹಕಾರ ಬೇಕಾಗ್ತದಪ್ಪ. ಅವರು ರಾಮರೆಡ್ಡಿ ಕುಟುಂಬದವರೇ ಅವರೆಲ್ಲ ಮಾಡ್ತಾ ಇದ್ದಾರೆ. ಅಮ್ಮವ್ರೇ ಗುಡಿ ಆಶ್ರಮ నుంచి ಕೂಡ ಕಮಿಟಿ ಒಂದು ತಗೋರಿ ಅಂತ ತಗೊಂತೀವಿ ಅಂತಾರೆ. కానీ ಅವರೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟಿನಿ. ಅವರೆಲ್ಲ ಒಪ್ಪಿಕಾಗಿ ಒಂದು ಟ್ರಸ್ಟ್ ಮಾಡಿతే ಅದು ರಾಮದೇವನ ಗುಡಿಗಳು ಅಭಿವೃದ್ಧಿ ಮಾಡಿ ಅದೇ ಅವ್ರ ವಿಚಾರ ಮೇಲೆ ಬಿಟ್ಟಿನಿ. ಕೆಲವೊಂದು ಸುದ್ದಿ ಬರ್ಲಾತ, ಅದ್ರ ಬಗ್ಗೆ ನೀವು ಏನು ಕೊನೆಯದಾಗಿ ಏನು ಹೇಳ್ತೀರಿ? ಅಪಪ್ರಚಾರ ಮಾಡೋರು ಮಾಡ್ತಾರೆ. ಜಗತ್ತಲ್ಲಿ ಎಲ್ಲರಿಗೂ ಬಾಯಿ ಕೊಟ್ಟಿದ್ರು ದೇವರು. ಒಂದು ಧರ್ಮ ಮಾಟ ಅಂತಾರೆ, ಒಂದು ಅಸತ್ಯ ಅಂತಾರೆ. ಅದೇ ನಾವು ಯಾರು ನಿಂದ್ರಿಸಲು ದೇವ್ರಿಗೆ ಗೊತ್ತಾಗ್ತದೆ. ಧರ್ಮ ಏನು ಸತ್ಯ ಏನು ದೇವರೇ ವಿಚಾರ ಏನಮ್ಮ. ಇಲ್ಲಿ ಎಲ್ಲ ಸ್ವಚ್ಛ ನಡೆದದ. ಇಲ್ಲಿ ಎಲ್ಲ ಕೂಡ ನಮ್ಮ ಟ್ರಸ್ಟ್ ಅವರೆಲ್ಲ ಒಳ್ಳೆಯವರಾರ ಏನಮ್ಮ. ಎಲ್ಲರೂ ಭಕ್ತಿ ಮನುಷ್ಯರಾರ ನಮ್ಮ ಟ್ರಸ್ಟ್ ಅವರು ಎಲ್ಲ. ನಮ್ಮ ಅಕೌಂಟ್ಸು ಕೂಡ ಪ್ರತಿ ವರ್ಷ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಡಿಟ್ ಮಾಡಿ ಅದು ಐ ಟಿ ಎಕ್ಸಮ್ಷನ್ ಅದನ್ಕು IT ಡಿಪಾರ್ಟ್ಮೆಂಟ್ ಹೋಗಿ ಅವರು ಸೈನ್ ಮಾಡಿ ಬರ್ತದೆ. ಅಂತಂದು ಏನೂ ಇಲ್ಲ. ಏನೆಲ್ಲ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಹಿಂಗಾದ ಏನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಎಲ್ಲ ಗೊತ್ತೇ ಆಗ್ತದೆ. ಈಗ ಅಮ್ಮನವರು ಕೊನೆ ಆಸೆ ಕೋಟಿಲಿಂಗ ಪ್ರತಿಷ್ಠಾಪನೆ ಬಗ್ಗೆ ಈಗ ಕೆಲಸ ಎಲ್ಲಿವರೆಗೂ ಬಂದದ್ರಿ? ಅದು ಈಗ ಆಗಬೇಕಪ್ಪ. ಈಗ 10% ಕೂಡ ಆಗಿಲ್ಲ. 10% ಎಲ್ಲ ಕಾಂಪೌಂಡ್ ಇದರಿಂದ ಒಂದು ಕಂಪ್ಲೀಟ್ ಆಗಬೇಕು. ಒಂದು ಅರ್ಧ ಮಂಟಪ ಬರಬೇಕಾಗ್ತದೆ. ಕೋಟಿಲಿಂಗ ಕೂರಿಸಿದ ಮೇಲೆ ಇದು ಕಂಪ್ಲೀಟ್ ಆಗಿದೆ. ಕೋಟಿಲಿಂಗ ಪ್ರತಿಷ್ಠಾಪನೆ ಆದ ಕೂಡಲೇ ಇದು ಸಂಪೂರ್ಣ ಆದಾಗೆ ಇದು ಸ್ವಲ್ಪ ಟೈಮ್ ಆತ. ಭಕ್ತರೆಲ್ಲ ಸಹಕಾರ ಕೊಡಬೇಕು. ಈಗ ಕೊಡ್ತಾ ಇದ್ದಾರೆ. ಈಗ ಹೆಚ್ಚಿನ ಸಂಖ್ಯೆ ಕೊಡ್ತೆ ಜಲ್ದಿ ಆಗ್ತದೆ. ಇನ್ನು ಏನಾದರೂ ಯಾವುದಾದ್ರೂ ವಿಚಾರ ಅಮ್ಮವ್ರು ಹೇಳಿದ್ರು ಈಗ ಕೋಟಿಲಿಂಗ ಪ್ರತಿಷ್ಠಾಪನೆ ತದನಂತರ ಯಾವುದಾದ್ರೂ ಒಂದು ಕಾರ್ಯಕ್ರಮ? ಕೋಟಿಲಿಂಗ ಆದ ನಂತರ ಕೋಟಿಲಿಂಗ ನೋಡ್ಲಿಕ್ಕೆ ಬರ್ತಾರ ಜನರೆಲ್ಲ. ಈಗ ಅದು ಬಿಡ್ರಿ ಬರೋರು ಭಕ್ತರಾರ. ಅವ್ರು ಬಂದವ್ರಿಗೆ ನೀವು ನೀರು ಕೊಡ್ಲಿಕ್ಕೆ ಕೂಡ ನೀವು ಟ್ರಸ್ಟ್ ವರ್ಕ್ ಆಗಂಗಿಲ್ಲ ಹಂಗೆ ಬರ್ತದ. ಭಕ್ತರು ಬರೀಲಿ ಇರಲಿ. ನೀವು ಮಾಡ್ರಿ. ಇದು ಆ ವಿಚಾರ ಮಾಡಬಾರ್ದು.
ನೀರು ಕೂಡ ಕೊಡಲಿಕ್ಕೆ ನಿಮ್ಗೆ ಆಗಂಗಿಲ್ಲ ಟ್ರಸ್ಟ್ ಅಂತ ಕೂಡ ಅಮ್ಮವ್ರು ಹೇಳಿದ್ರಪ್ಪ. ಈಗ ಎಲ್ಲ ಯುದ್ಧ ನಂತರ ಯಾನ ಬಂದಿಗೆ ಬರೋರಾರ ಈಗ ಅಮ್ಮವರು ಹೇಳಿನ ಪ್ರಕಾರ ಎಲ್ಲ ಶರಣರು ಕೂಡ ಇಲ್ಲೇ ಬರ್ತಾರೆ ಅಂತ ಹೇಳಿದ್ರು ಅಮ್ಮವರು. ಆವಾಗ ದೇವರು ಅವತಾರ ವರ್ಗ ಬರ್ತದ, ಶರಣರು ಬರ್ತಾರೆ, ಆಮೇಲೆ ಜಗತ್ತುಂಬ ಇಲ್ಲೇ ಶಾಂತಿ ಆಗ್ತದೆ ಅಮ್ಮವ್ರು ನೋಡಿ ಎಲ್ಲ. ಏನಾರ ಬಸವ ಶರಣರು ಕೂಡ ಇಲ್ಲಿ ಬರ್ತಾರೇನ, ಬಸವನ ಮುಖಾಂತರ ಎಲ್ಲ ಶಾಂತಿ ಆಗ್ತದೆ ಅಂತ ಕೂಡ ಅಮ್ಮ ಹೇಳಿದ್ರಪ್ಪ. ಸಂತೋಷ. ಈಗ ಭಗವಂತನ ಅವತಾರಗಳು ಕರ್ನಾಟಕದಾಗ ಹುಟ್ಟಿದೆ.